ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಯೋಗಪಟುಗಳೇ, ತರಬೇತುದಾರರೇ ಹಾಗೂ ಶಿಕ್ಷಕರುಗಳೇ, ಭಾರತ್ ಯೋಗಾಸನ ಏನು ನಮ್ಮ ಸಂಸ್ಥೆ ಇದೆ, ಈ ಸಂಸ್ಥೆ ತನ್ನ 3ನೆಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ತರಬೇತುದಾರರ ಕಾರ್ಯಾಗಾರವನ್ನು ಕ್ರೀಡಾ ಕಾಶಿಯಾಗಿರ್ತಕ್ಕಂಥ ಪಂಜಾಬ್ನ ಪಟಿಯಾಲಾದಲ್ಲಿ ನಮ್ಮ NISನಲ್ಲಿ ನಡೆಸ್ತಾ ಇರತಕ್ಕಂಥದ್ದು ವಿಶೇಷ. ಜನವರಿ 17ರಿಂದ 23ನೇ ತಾರೀಕಿನವರೆಗೆ ವಿಶೇಷವಾಗಿರ್ತಕ್ಕಂಥ ಒಬ್ಬ ಕ್ರೀಡಾ ತರಬೇತುದಾರನ ಒಂದು ಕಾರ್ಯಾಗಾರವನ್ನು ವ್ಯವಸ್ಥೆ ಮಾಡಿದೆ. ಬಂಧುಗಳೇ, ಇಲ್ಲಿಯವರೆಗೆ ರಾಷ್ಟ್ರೀಯ ಸ್ಪರ್ಧೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಕಾರಣ ನಾನು ಆ ವಿಚಾರವಾಗಿ ತಮ್ಮ ಹತ್ರ ಹಂಚಿಕೊಳ್ಳಿಕ್ಕಾಗಿರಲಿಲ್ಲ. ಈಗಾಗಲೇ ಕಡೆ ದಿನ ಮುಕ್ತಾಯ ಆಗಿದ್ರೂ ಸಹ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಕನಿಷ್ಠ 10ರಿಂದ 15 ನಮ್ಮ ತರಬೇತುದಾರರು ನಮ್ಮ ರಾಜ್ಯದಿಂದ ಈ ಒಂದು ತರಬೇತಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ರಾಜ್ಯದ್ದಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಒಬ್ಬ ಯೋಗಪಟುವನ್ನ ನಾವು ತರಬೇತಿ ನೀಡಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ತರಬೇತಿಯ ಕೌಶಲ್ಯನ ಆ ಒಬ್ಬ ಉಪಾಧ್ಯಾಯನಿಗೆ ಅಥವಾ ಕೋಚ್ಗೆ ಇರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಒಂದು ಕಲ್ಲನ್ನು ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡಲಿಕ್ಕೆ ಕೇವಲ ಒಬ್ಬ ಶಿಲ್ಪಗಾರನಿಗೆ ಹೇಗೆ ಸಾಧ್ಯವೋ, ಒಬ್ಬ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಪಟುವನ್ನ ತಯಾರನ್ನು ಮಾಡಲಿಕ್ಕೆ ಒಬ್ಬ ತರಬೇತುದಾರನಿಗೆ ಮಾತ್ರ ಸಾಧ್ಯ ಇರತಕ್ಕಂಥದ್ದು. ಯಾವುದೇ ಒಬ್ಬ ಕ್ರೀಡಾಪಟು ಪ್ರಶಸ್ತಿಯನ್ನು ಪಡೆದಾಗ ಯಾರು ಕೋಚು ಅಂತ ಕೇಳ್ತಾರೆ ವಿನಃ ಬಿಟ್ರೆ ಯಾವ ಫ್ಯಾಮಿಲಿಯವನು ಅಥವಾ ಯಾವ ರಾಜ್ಯದವನು ಅಂತ ಕೇಳಲಿಕ್ಕೆ ಹೋಗಲ್ಲ. ಮೊದಲ ಪ್ರಾಮುಖ್ಯತೆ ಯಾರು ಅವರ ಕೋಚು ಅಂತ ಕೇಳ್ತಾರೆ. ಅಂತಹ ಉನ್ನತವಾಗಿರ್ತಕ್ಕಂಥ ಉತ್ತಮವಾದ ಒಂದು ಸ್ಥಾನ ಕೋಚ್. ಒಂದು ತಂಡ ಉತ್ತಮವಾಗಿ ಬರಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ, ತರಬೇತಿಯನ್ನ, ಕೌಶಲ್ಯವನ್ನು ನೀಡತಕ್ಕಂಥ ಆ ಒಂದು ಸಾಧಕನೇ ಗುರು ಅಥವಾ ಕೋಚ್. ಅಂತಹ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಪಡೀಲಿಕ್ಕೆ ಒಂದು ಸದಾವಕಾಶವನ್ನ ಭಾರತ್ ಯೋಗಾಸನ ವ್ಯವಸ್ಥೆ ಮಾಡಿಕೊಟ್ಟಿದೆ. ಬಂಧುಗಳೇ, ಇದು ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ರಾಷ್ಟ್ರದಿಂದ ಏನು ನಮ್ಮ ಏಷ್ಯನ್ ಚಾಂಪಿಯನ್ಶಿಪ್ ಇರ್ಬೋದು, ಖೇಲೋ ಇಂಡಿಯಾ ಇರ್ಬೋದು, ಅಥವಾ ನಮ್ಮ ಅಂತಾರಾಷ್ಟ್ರೀಯ ಮತ್ತೆ ವಿಶ್ವ ಯೋಗಾಸನ ಸ್ಪರ್ಧೆಗಳಿಗೆ ನಮ್ಮ ರಾಷ್ಟ್ರೀಯ ತಂಡವನ್ನ ತರಬೇತಿಯನ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ಇಲ್ಲಿ ಹೆಚ್ಚು ಅಂಕಗಳನ್ನು ಪಡೀತಕ್ಕಂಥ ಒಬ್ಬ ತರಬೇತುದಾರನಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ನೀಡುತ್ತಾನೆ. ತಮ್ಮಲ್ಲಿ ವಿನಂತಿ ಮಾಡ್ತಾನೆ, ಇಂತಹ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನದ ಗೌರವವನ್ನು ಪಡೀಲಿಕ್ಕೆ ನಮ್ಮ ರಾಜ್ಯದ 15 ಉನ್ನತವಾಗಿರ್ತಕ್ಕಂಥ ತರಬೇತುದಾರರನ್ನ ಆಯ್ಕೆ ಮಾಡತಕ್ಕಂಥ ವ್ಯವಸ್ಥೆ ನಮ್ದಾಗಿದೆ. ಯಾರು ಈ ಒಂದು ವಿಡಿಯೋವನ್ನು ನೋಡ್ತೀರಾ ಅವರು ಯಾವುದೇ ಸಂಸ್ಥೆಗಳದ್ದಾಗಿರ್ಬೋದು ಅಥವಾ ಯಾವುದೇ ಯೋಗದ ಕ್ಷೇತ್ರಗಳಲ್ಲಿರ್ತಕ್ಕಂಥದ್ದಿರ್ಬೋದು, ಅದರಲ್ಲಿ ಏನು ನಿಯಮಗಳಿದೆ ಅದನ್ನು ಪಾಲನೆ ಮಾಡತಕ್ಕಂಥದ್ದಿದ್ರೆ ನಾವು ಖಂಡಿತವಾಗಿ ಅವರನ್ನ ನಮ್ಮ ಯೋಗಾಸನ ಭಾರತ್ನ ರಾಷ್ಟ್ರೀಯ ತರಬೇತುದಾರರಾಗಿ ತರಬೇತಿಯನ್ನ ಪಡೀಲಿಕ್ಕೆ ಅವರನ್ನ ಕರ್ನಾಟಕ ರಾಜ್ಯದಿಂದ ಗೌರವಿತವಾಗಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮದಾಗಿರುತ್ತೆ. ಯಾರೇ ಇದ್ರೂ ಸಹ ನನ್ನನ್ನು ನೇರವಾಗಿ ಸಂಪರ್ಕ ಮಾಡಬಹುದು. 9343583787. 16ನೇ ತಾರೀಕು ನಮ್ಮ ಏನು NIS ಪಟಿಯಾಲಾದಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ನೋಂದಾವಣಿ ಆಗಬೇಕು. ಅಂದರೆ ಅಲ್ಲಿ ನಮ್ಮ ಒಂದು ಹಾಜರಾತಿಯನ್ನು ಪಡೆಯಬೇಕು. 23ಕ್ಕೆ ಮುಕ್ತಾಯ ಆಗುತ್ತೆ, 24 ಅಲ್ಲಿಂದ ಹೊರಡತಕ್ಕಂಥ ವ್ಯವಸ್ಥೆ ಇರುತ್ತೆ. ಇಷ್ಟು ದಿನಗಳ ತರಬೇತಿಯಲ್ಲಿ ತಾವುಗಳೆಲ್ಲರೂ ಸಹ ಭಾಗವಹಿಸಿ ಉನ್ನತ ಮಟ್ಟದ ಅಂಕವನ್ನು ಪಡೆಯುವುದರೊಂದಿಗೆ ನಮ್ಮ ರಾಜ್ಯಕ್ಕೆ ಗೌರವವನ್ನು ತರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇದರೊಟ್ಟಿಗೆ ಸಮಗ್ರ ಮಾಹಿತಿಯ ಒಂದು ಪಟ್ಟಿಯನ್ನು ಕಳಿಸ್ಕೊಡ್ಲಿಕ್ಕಾಗತ್ತೆ. ತಾವುಗಳು ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು. 31ನೇ ತಾರೀಕಿನವರೆಗೆ ಅವಕಾಶ ಇದೆ ನಮ್ಮ ರಾಜ್ಯದವರಿಗೆ. ತಾವುಗಳು ದಯವಿಟ್ಟು ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ನಮ್ಮ ರಾಜ್ಯದ ಘನತೆ ಗೌರವವನ್ನು ಎತ್ತಲಿರ್ತಕ್ಕಂಥ ಒಂದು ಸಂದರ್ಭ ನಮ್ದಾಗಿರುತ್ತೆ. ಬಂಧುಗಳೇ, ಹಿಂದೂಗಳಿಗೆ ಕಾಶಿಯಾಗೋ, ಮುಸ್ಲಿಮರಿಗೆ ಮೆಕ್ಕಾಯಾಗೋ, ಹಾಗೆ ಕ್ರೀಡಾ ಕ್ಷೇತ್ರದವರಿಗೆ NIS ಪಟಿಯಾಲ ಅಷ್ಟೇ ಒಂದು ಗೌರವ ಸ್ಥಾನವನ್ನು ಕೊಡ್ತಕ್ಕಂಥದ್ದು. ನಾನು NIS ಕೋಚ್ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ.
ಹಾಗೆ ತಾವುಗಳು ಸಹ ನಮ್ಮ NISನ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಹಯೋಗದಲ್ಲಿ ನಡೀತಾ ಇರತಕ್ಕಂಥ ನಮ್ಮ ಎಲ್ಲ ನಿರ್ಣಾಯಕರ ಅಥವಾ ಈ ತರಬೇತುದಾರರ ಒಂದು ಕಾರ್ಯಾಗಾರಗಳಲ್ಲಿ ತಾವೆಲ್ಲ ಭಾಗವಹಿಸಿ ನಮ್ಮ ಕರ್ನಾಟಕ ರಾಜ್ಯದ ಹೆಚ್ಚು ಈ ಒಂದು ತರಬೇತುದಾರರು ಹಾಗೂ ನಿರ್ಣಾಯಕರುಗಳು ಹೆಚ್ಚು ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ 3ನೇ ರಾಷ್ಟ್ರೀಯ ತರಬೇತುದಾರ ಕಾರ್ಯಾಗಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ 15 ಜನ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ, ನಾನು ಅದನ್ನು ಪರ್ಮಿಷನ್ ತೆಗೆದುಕೊಂಡಿದ್ದೀನಿ. ತಾವೆಲ್ಲರೂ ಸಹ ಭಾಗವಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ತರಬೇತುದಾರನ ಆಯ್ಕೆಗೆ ಹೆಚ್ಚು ಸಂಖ್ಯೆಯಲ್ಲಿ ನಿಮ್ಮ ಪ್ರವೇಶ ಪತ್ರಗಳನ್ನು ನಮಗೆ ತಲುಪಿಸಲಿಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ನೇರವಾಗಿ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದ. ಶುಭ ದಿನ.